ರಜನಿ ಸಂಶಯದಿಂದ ನಿಲ್ಲಿಸಿದಳು. ಅಯ್ಯೋ, ಅದ್ಯಾಕಮ್ಮ ಅಷ್ಟು ಸಂಕೋಚ? ಕೇಳು, ನೀನು ನನ್ನ ಮಗಳಿದ್ದ ಹಾಗೆ, ಸಂಕೋಚ ಪಟ್ಕೊಳ್ಳದೆ ಕೇಳು ಎಂದರು ತುಂಬು ಮನಸ್ಸಿನಿಂದ. ಏನಿಲ್ಲ, ನನಗೆ ಅಷ್ಟಾಗಿ ಮನೆ ಕೆಲಸ ಮಾಡಿ ಅಭ್ಯಾಸವಿಲ್ಲ. ಹೊರಗಿನ ಕೆಲಸಕ್ಕೆ ಆಳನ್ನು ಇಟ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಯಾರೂ ಕೆಲಸದವಳು ಸಿಕ್ಕಿಲ್ಲ. ನಿಮ್ಗೆ ಯಾರಾದರೂ ತಿಳಿದಿದ್ರೆ ಹೇಳ್ತೀರಾ? ಅಯ್ಯೋ, ಅದಕ್ಕೇನಂತೆ, ನಮ್ಮ ಮನೆ ಕೆಲಸದವಳೇ ಇದ್ದಾಳೆ, ಅವಳನ್ನೇ ಕೇಳೋಣ, ಮಾಡ್ತಾಳೆ. ಆದರೆ ಇಷ್ಟು ದಿನಗಳಿಂದ ನಿಮ್ಮ ಮನೆಯಲ್ಲಿ ಕೆಲಸದವಳನ್ನು ಕಾಣಲೇ ಇಲ್ವಲ್ಲ? ಅವಳು ಸ್ವಲ್ಪ ಹಾಗೆ. ನಾನು ಮನೆಯಲ್ಲಿ ಇರ್ದಿದ್ರೆ ತುಂಬ ಬೇಕಾಬಿಟ್ಟು ಇಷ್ಟ ಬಂದರೆ ಬರ್ತಾಳೆ, ಇಲ್ದಿದ್ರೆ ಇಲ್ಲ. ನನ್ನ ಮಗಳದು ಅವಳಿಗೆ ಸ್ವಲ್ಪವೂ ಭಯವಿಲ್ಲ. ಆದರೆ ಮಾತ್ರ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನೀವು ಒಂದು ಮಾತು ಕೇಳಬೇಕಾಗಿಲ್ಲ. ಕೈ ಬಾಯಿ ಕೂಡ ತುಂಬ ಶುದ್ಧ. ಎಷ್ಟು ಕೇಳಬಹುದು ತಿಂಗಳಿಗೆ? ನೀವಿಬ್ಬರೇ ತಾನೇ? ಎಷ್ಟು ಮಹಾ ಕೆಲಸ ಇದ್ದಿತು ನಿಮ್ಮ ಮನೆಯಲ್ಲಿ. ಎಲ್ಲ ಕೆಲಸ ಮಾಡ್ತಾಳೆ. 200 ರೂಪಾಯಿ ಕೊಡಿ, ಅದರ ಜೊತೆ ಬೆಳಗ್ಗೆ ತಿಂಡಿ ಕಾಫಿ ಕೊಡಬೇಕು. ಬೇರೆ ಏನಾದರೂ ಕೆಲಸ ಹೆಚ್ಚಿಗೆ ಹೇಳಿದರೆ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ. ಅಂದರೆ ಗಿರಣಿಗೆ ಹೋಗಿ ಹಿಟ್ಟು ಬೀಸ್ಕೊಂಡು ಬರೋದು, ತರಕಾರಿ ತಂದು ಕೊಡು ಅನ್ನೋದು, ಅಥವಾ ಹೀಗೆ ಇನ್ಯಾವುದಾದ್ರೂ ಹೊರಗಿನ ಕೆಲಸ ಹೇಳಿದ್ರೆ ಮಾತ್ರ ಅವಳಿಗೆ ಏನಾದರೂ ಕೊಡ್ತಾ ಇರಬೇಕು, ಇಲ್ದಿದ್ರೆ ಅವಳು ಮಾಡೋಲ್ಲ. ಹಾಗೆ ಆಗಲಿ. ಇವತ್ತು ನಾನು ಬಂದಿದ್ದೀನಲ್ಲ, ನಾಳೆ ಬಂದೇ ಬರ್ತಾಳೆ. ನಾಳೆ ಯಾವುದಕ್ಕೂ ಅವಳನ್ನು ಕೇಳಿ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಏನಮ್ಮ ಬಂತು? ಅಕ್ಕಪಕ್ಕದ ಮನೆಯವರು ಒಬ್ಬರಿಗೊಬ್ಬರು ಸಹಾಯ ಮಾಡದೆ ಹೋದರೆ ಮತ್ತೇನು ಮಾಡೋಕ್ಕಾದೀತು? ಇಷ್ಟು ಸಹಾಯ ಮಾಡೋಕ್ಕೂ ಆಗಲ್ವೇ? ನಾಳೆ ಖಂಡಿತ ಕೇಳಿ ಹೇಳ್ತೀರಾ? ಒಂದು ವಾರದಿಂದ ಆ ಕೆಲಸ ಎಲ್ಲ ಮಾಡಿ ಬೇಸರ ಬಂದು ಹೋಗಿದೆ ನನಗೆ, ಖಂಡಿತ. ಅಷ್ಟರಲ್ಲೇ ರಜನಿ ಅಂದು ತಾನು ಅವರ ಮನೆಗೆ ಬಂದಾಗ ನಡೆದ ವಿಷಯವನ್ನು ಹೇಳಲೇ ಎಂದೆನಿಸಿತು. ಒಂದು ಕ್ಷಣ ಯೋಚಿಸಿದಳು. ನಂತರ ಅದನ್ನು ಹೇಳಿದರೆ ಏನು ಅನ್ಕೊಳ್ತಾರೋಯೋ ಎಂದು ಸುಮ್ಮನಾದ್ಲು. ಬರ್ಬರ್ತಾ ಹೇಗೋ ಆಕೆ ವಿಷಯ ತಿಳಿಯುತ್ತೆ ಎಂದು, ಬರ್ತೀನಮ್ಮ, ಒಲೆಯ ಮೇಲೆ ಅಡಿಗೆ ಇಟ್ಟು ಬಂದಿದ್ದೀನಿ. ಅಂದಹಾಗೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರಜನಿ. ಬರ್ತೀನಮ್ಮ. ರಜನಿ, ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಅಳಿಯನಿಗೆ ಊಟದ ಕ್ಯಾರಿಯರ್ ಕಳಿಸೋದಕ್ಕೆ ಲೇಟ್ ಆಗುತ್ತೆ ಎಂದಾಕೆ ಹೊರಟೋದ್ಲು. ಆಕೆ ಅಷ್ಟು ಮಾತನಾಡಿದ ಮೇಲೆ ರಜನಿಗೆ ಆಕೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂತು. ಈಕೆ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಸುಖ ತಿಳಿದವರ ಹಾಗೆ ಕಾಣ್ತಾರೆ. ಮಗಳ ಹಾಗೆ ಈಕೆಯದು ದುರಂಕಾರದ ಸ್ವಭಾವವಲ್ಲ ಎಂದ್ಕೊಂಡ್ಲು ಒಳಗೊಳಗೆ. ಸಂಜೆ ಪ್ರದೀಪ್ ಬ್ಯಾಂಕಿನಿಂದ ಬಂದ ನಂತರ ವರದಿ ಒಪ್ಪಿಸಿದ್ಲು. ಪಕ್ಕದ ಮನೆಯಾಕೆ ಅವರ ಮನೆಗೆ ಹೋದರೆ ಮಾತನಾಡಲಿಲ್ಲ ಅಂತ ಹೇಳಿದೆ ಮೊನ್ನೆ. ಇವತ್ತು ಹೀಗೆ ಮಾತನಾಡಿಬಿಟ್ರು. ಆಶ್ಚರ್ಯದಿಂದ ಕೇಳಿದ ಪ್ರದೀಪ್. ಮಾತಾಡಿದ್ದು ಪಕ್ಕದ ಮನೆಯಾಕೆ ಅಲ್ಲ, ಆಕೆಯ ತಾಯಿ. ಹೋ, ಅವರು ಮಗಳು ಮನೆಯಲ್ಲಿ ಇರೋ ಹಾಗೆ ಕಾಣುತ್ತೆ. ನಾನು ಹೆಚ್ಚಿಗೆ ಏನೂ ಕೇಳಲಿಲ್ಲ. ಅವರೇ ಹೇಳಿಕೊಂಡು ಇದು ತಮ್ಮ ಮಗಳ ಮನೆ ಅಂತ. ಪಾಪ, ಒಳ್ಳೆ ಆಕೆ, ಕಷ್ಟ ಸುಖ ತಿಳಿದವರು ಅಂತ ಕಾಣುತ್ತೆ. ಚೆನ್ನಾಗಿ ಮಾತನಾಡಿದ್ರು. ಹೋಗಲಿ ಬಿಡು, ಆ ಕೆಲಸದವಳು ಸಿಕ್ಕರೆ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಲ್ವಾ? ಹೌದಪ್ಪ, ಸಿಕ್ಬಿಟ್ರೆ ಸಾಕು. ಪ್ರದೀಪ್ ಏನೂ ಹೇಳಲು ಹೋಗಲಿಲ್ಲ. ರೀ, ಅವರು ಇನ್ನೊಂದು ಮಾತು ಹೇಳಿದ್ರು. ಏನು ಗೊತ್ತಾ? ನೀನು ಹೇಳದೆ ಹೋದರೆ ನನಗೇ ಗೊತ್ತಾಗಬೇಕು. ನಮಗೆ ಮಕ್ಕಳೆಷ್ಟು ಜನ ಅಂತ ಆಕೆ ವಿಚಾರಿಸಿದ್ರು. ನಾನು ಇಲ್ಲ ಅಂತ ಹೇಳಿದ್ದಕ್ಕೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರು. 6 ವರ್ಷ ಅಂತ ನೀನು ಹೇಳಿರ್ತೀಯ ಅಷ್ಟೇ ತಾನೇ? ಅನಾಸಕ್ತಿಯಿಂದ ಹೇಳಿದ್ಲು. ಹೌದು. ನೀವ್ಯಾಕೆ ನಾಗರ ಪ್ರತಿಷ್ಠೆ ಮಾಡಬಾರ್ದು ಅಂತ ಆಕೆ ಕೇಳಿದ್ರು. ಟ್ರಸ್ಟ್, ನಾಗರ ಪ್ರತಿಷ್ಠೆ, ಸಂತಾನ, ಗೋಪಾಲಕೃಷ್ಣ ವ್ರತ, ಆಲದ ಮರದ ಸುತ್ತು ಹಾಕೋದು, ಹೋಮಗಳು, ಇವೆಲ್ಲವೂ ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ದಿದ್ರೆ ಹೋಗಲಿ, ಸುಮ್ಮನೆ ಮಾಡಿದ್ರೇನು ತಪ್ಪು? ನನಗೆ ಅವುಗಳ ಮೇಲೆ ನಂಬಿಕೆನೇ ಇಲ್ಲ ಅಂತ ಅಂದಮೇಲೆ ಅವನು ಮಾಡೋದ್ರಿಂದ ಏನು ಪ್ರಯೋಜನ ಹೇಳು? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಕೇಳಿಲ್ವಾ? ನಮಗೆ ಮಕ್ಕಳ ಋಣ ಇದ್ದರೆ ಹಾಗೇ ಆಗುತ್ತೆ. ಇಷ್ಟಕ್ಕೂ ಈ ಕಾಲದಲ್ಲಿ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ತಾ ಇರೋದು ಅಷ್ಟರಲ್ಲೇ ಇದೆ. ಮದುವೆ ಆದ ತಕ್ಷಣ ನಮ್ಮ ಪಾಡಿಗೆ ನಾವು ತಂದೆ ತಾಯಿನ ಬಿಟ್ಟು ಬೇರೆ ಹೋಗ್ತಾರೆ. ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ತಾನೇ ಇದ್ದೀವಲ್ಲ. ಮಕ್ಕಳು ಮಕ್ಕಳು ಅಂತ ಹಂಬಲಿಸಿದವರೆಲ್ಲ ಕೊನೆಗೆ ಅವರಿಗೆ ಶಾಪ ಹಾಕೋ ಹಾಗೆ ಆಗ್ತಾ ಇದೆ. ಹಾಗಂತ ಮಕ್ಕಳೇ ಬೇಡ ಅಂತ ಅಂದ್ಕೊಳ್ಬೇಕಾಗುತ್ತಾ? ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದೆಲ್ಲ ನಾವು ಬೆಳೆಸೋದ್ರ ಮೇಲೆ ನಾವು ಕೊಡೋ ಸಂಸ್ಕಾರವನ್ನು ಅವಲಂಬಿಸುತ್ತೆ. ಸರಿ ಬಿಡು,
ಇಲ್ಲ ಅಂದವರಾರು? ಮಕ್ಕಳು ಬೇಡ ಅಂತ ನಾನೇನು ಹೇಳಲಿಲ್ವಲ್ಲ. ಆಗೋ ಕಾಲಕ್ಕಾಗುತ್ತೆ. ನಾವು ಡಾಕ್ಟರ್ಗೆ ತೋರಿಸಿ ಅವರು ಹೇಳೋದನ್ನೆಲ್ಲ ಮಾಡ್ತಾನೇ ಇದ್ದೀವಿ. ಅವರು ಬರೆದುಕೊಡ್ತಿರೋ ಮಾತ್ರೆ ಗುಳಿಗೆಗಳನ್ನೆಲ್ಲ ನುಂಗ್ತಾನೇ ಇದ್ದೀವಲ್ಲ. ಹೌದು, ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಯಾಕೆ ಮಾಡಿ ನೋಡಬಾರ್ದು ಅಂತ. ಯಾವುದು? ನಾಗರ ಪ್ರತಿಷ್ಠೆನಾ? ಹೌದು. ನೋಡು ರಂಜು, ಮಕ್ಕಳಾಗಬೇಕಾದ್ರೆ ನಮ್ಮ ದೇಹದಲ್ಲಿ ಮಾರ್ಪಾಡುಗಳಾಗಬೇಕು. ಆ ಶಕ್ತಿ ನಮ್ಮಲ್ಲಿ ಹುಟ್ಟಬೇಕು ವಿನಃ ಕಲ್ಲನ್ನು ಪ್ರತಿಷ್ಠೆ ಮಾಡಿಬಿಟ್ರೆ ಆಗೋಲ್ಲ. ಇವೆಲ್ಲ ಮೂಢನಂಬಿಕೆಗಳು. ನಾನು ಇವನ್ನೆಲ್ಲ ನಂಬೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮನುಷ್ಯನಿಗೆ ಮೀರಿದು ಯಾವುದೋ ಒಂದು ಶಕ್ತಿ ಇದೆ ಅಂತ ಕೂಡ ನನಗೆ ಗೊತ್ತು. ಪ್ರಯತ್ನ ಮಾಡಿ ನೋಡಿದ್ರೆ ತಪ್ಪೇನೂ ಇಲ್ವಲ್ಲ ಅಂತ ನಾನು ಹೇಳೋದು. ನಾಗರ ಪ್ರತಿಷ್ಠೆ ಮಾಡೋದ್ರಿಂದ ನಮಗೆ ಯಾವ ತೊಂದರೆನೂ ಇಲ್ವಲ್ಲ. ಬದಲಿಗೆ ದೇವರ ಆಶೀರ್ವಾದ ಸಿಗುತ್ತೆ. ಹೋ, ನಿನಗೋಸ್ಕರ ಅಲ್ಲಿ ದೇವರು ಬಂದು ಕೂತಿರ್ತಾನೆ ಆಶೀರ್ವಾದ ಮಾಡೋದಕ್ಕೆ. ದೇವರು ಇಲ್ಲ, ದಿಂಡ್ರೂ ಇಲ್ಲ, ಸ್ವರ್ಗ ನರಕ ಎಲ್ಲ ಇಲ್ಲೇ, ಮೇಲೆಲ್ಲೂ ಇಲ್ಲ. ಮನುಷ್ಯ ಒಳ್ಳೆಯವನಾಗಿರ್ಬೇಕಷ್ಟೆ. ಯಾರಿಗೂ ಮೋಸ ಅನ್ಯಾಯ ಕೆಟ್ಟದ್ದು ಮಾಡದೆ ಹೋದರೆ ಸಾಕು. ನಾವು ಕೂಡ ಹಾಗೇ ಇದ್ದೀವಲ್ಲ. ಅಂದರೆ ನಮಗಿನ್ನೂ ಯಾಕೆ ಮಕ್ಕಳಾಗಲಿಲ್ಲ ಅಂತ. ಇದಕ್ಕೂ ಅದಕ್ಕೂ ತಾಳ ಹಾಕಬೇಡ. ಆಗಲೇ ಹೇಳಿದ್ನಲ್ಲ, ಋಣನೂ ಬಂದ ಅಂತ. ಆಗೋ ಕಾಲಕ್ಕೆ ಆಗೇ ಆಗುತ್ತೆ. ಅಲ್ಲಿಯವರೆಗೂ ಏನೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇರಬೇಕಷ್ಟೆ. ಕರ್ತವ್ಯ ನಮ್ಮದು, ಫಲ ಕೊಡೋದು ಆ ದೇವರಿಗೆ ಬಿಟ್ಟಿದ್ದು. ಅಂದರೆ ದೇವರಿದ್ದಾನೆ ಅಂತ ನೀವು ಕೂಡ ಒಪ್ತೀರಾ ಅಲ್ವಾ? ಮನುಷ್ಯನಿಗೆ ಮೀರಿದ್ದು ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು ನಾನು ಒಪ್ತೀನಿ. ಅದು ದೇವರೋ ಅಥವಾ ಬೇರೆ ಇನ್ನೇನೋ ನನಗೆ ತಿಳಿಯದು. ಅದಕ್ಕೆ ನಾವು ದೇವರ ಸೇವೆನೂ ಸ್ವಲ್ಪ ಮಾಡೋಣ ಅಂತ ಹೇಳ್ತಿದ್ದೀನಿ ಅಷ್ಟೆ. ನೋಡು ರಂಜು, ನೀನು ಯಾವ ದೇವರ ಪೂಜೆ ಬೇಕಾದರೂ ಮಾಡ್ಕೊ, ನಾನೇನು ಬೇಡ ಅನ್ನೋಲ್ಲ. ಆದರೆ ನನ್ನನ್ನು ಮಾತ್ರ ಅದರೊಳಗೆ ಎಳಿಬೇಡ ಅಷ್ಟೇ. ಪೂಜೆ ಪುನಸ್ಕಾರ ಮಾಡಿಬಿಟ್ರೆ ದೇವರು ಮಕ್ಕಳನ್ನು ಕೊಟ್ಬಿಡ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇಲ್ಲದಿರೋದನ್ನು ಮಾಡು ಅಂತ ಮಾತ್ರ ನನ್ನನ್ನು ಒತ್ತಾಯ ಮಾಡಬೇಡ ಅಷ್ಟೆ ಎಂದು ಅಲ್ಲಿಂದ ಎದ್ದು ಹೊರಟೇ ಹೋದ. ಮುಂದಿನ ಮಾತುಗಳಿಗೆ ಅವಕಾಶ ಕೊಡದಂತೆ. ಹೋ, ಇವರದು ಯಾವಾಗಲೂ ಒಂದೇ ಹಾಡು. ನಾನು ಯಾವ ಪೂಜೆ ಪುನಸ್ಕಾರನೂ ಮಾಡೋದೇ ಇಲ್ಲ ಅಂತ. ಮಾಡೋದ್ರಿಂದ ತೊಂದರೆ ಏನು ಇಲ್ವಲ್ಲ ಅಂತ ಹೇಳಿದ್ರು ಇವರಿಗೆ ಯಾಕೆ ಅರ್ಥ ಆಗೋದಿಲ್ವೋ? ಹೆಚ್ಚಿಗೆ ಹೇಳೋದಕ್ಕೋದ್ರೆ ಸುಮ್ಮನೆ ವಾದ ವಿವಾದ ಆಗುತ್ತೆ. ಅದು ಜಗಳಕ್ಕೆ ತಿರುಗುತ್ತೆ. ಅದರಿಂದ ಇಬ್ಬರ ಮನಸ್ಸಿಗೂ ನೆಮ್ಮದಿ ಇಲ್ಲ. ಅವರು ಹೇಳಿದ ಹಾಗೆ ಆಗೋ ಕಾಲಕ್ಕೆ ಆಗಲಿ ಅಂತ ಸುಮ್ಮನೆ ಇರೋದೇ ಒಳ್ಳೆಯದೇನೋ ಎಂದು ನಿಟ್ಟುಸಿರು ಬಿಟ್ಲು. ಮಾರನೆಯ ದಿನ ಆಕೆ ತಮ್ಮ ಕೆಲಸದಾಕೆಯೊಡನೆ ಮನೆಗೆ ಬಂದಾಗ ಸ್ವಾಗತಿಸಿದಳು ರಜನಿ. ಇವಳು ನಮ್ಮ ಮನೆಯ ಕೆಲಸದಾಕೆ ಜಯ. ಕೆಲಸ ಚೆನ್ನಾಗಿ ಮಾಡ್ತಾಳೆ ಎಂದರಾಕೆ. ನಂತರ 200 ರೂಪಾಯಿಗೆ ಎಲ್ಲ ಕೆಲಸ ಮಾಡೋದೆಂದು ತೀರ್ಮಾನವಾಯಿತು. ಹಾಗಾದರೆ ನಾಳೆ ಬೆಳಗ್ಗೆಯಿಂದ ಕೆಲಸಕ್ಕೆ ಬರ್ತೀನಿ ಅಮ್ಮವ್ರೆ ಎಂದ್ಲು ಜಯ. ಆಕೆ ಹೊರಡಲು ನಿಂತರು. 1 ನಿಮಿಷ ಇರಿ, ಸ್ವಲ್ಪ ಕಾಫಿ ಕೊಡ್ತೀನಿ ಎಂದಳು ರಜನಿ. ಅಯ್ಯೋ, ಇಷ್ಟೊತ್ತಿನಲ್ಲಿ ಕಾಫಿ ಯಾಕಮ್ಮ ಎಂದ್ರಾಕೆ. ಇಟ್ಬಿಟ್ಟಿದ್ದೀನಿ, ಒಂದೊಂದು ಗುಟ್ಕು ಕುಡಿದು ಹೋಗಿ ರಜನಿ ಹೇಳಿದ್ಲು. ಸರಿಯಮ್ಮ ಎಂದು ಅವರಿಬ್ಬರು ಹಾಲ್ನಲ್ಲೇ ಕುಳಿತರು. ಒಳಗೆ ಹೋದ ಮೇಲೆ ಮನೆಯನ್ನು ವೀಕ್ಷಿಸಿದ ಆಕೆ ಒಳಗೆ ಅಂದ್ಕೊಂಡ್ರು, ಪರವಾಗಿಲ್ಲ, ಮನೆ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ಈಕೆ. ಮಕ್ಕಳು ಮರಿ ಇಲ್ವಲ್ಲ, ಯಾರ ಗಲೀಜು ಮಾಡೋಲ್ಲ. ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಹಾಗೇ ಇರುತ್ತೆ ಎಂದು ಅಂದ್ಕೊಂಡ್ರು. ರಜನಿ ಕಾಫಿ ತಂದ್ಲು. ಕಾಫಿ ಕುಡಿದ್ರು ಇಬ್ರು. ಮನೆ ಕೆಲಸ ಎಲ್ಲ ಆಗಿದ್ರೆ ನಮ್ಮ ಮನೆಗೆ ಬಾಮ, ಒಬ್ಬಳೇ ಏನು ಮಾಡ್ತೀಯ ಮನೆಯಲ್ಲಿ ಕೂತ್ಕೊಂಡು ಎಂದರಾಕೆ. ಇಲ್ಲ, ಇನ್ನೂ ಅಡುಗೆ ಆಗಿಲ್ಲ, ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ, ಇನ್ನೊಂದು ದಿನ ಬರ್ತೀನಿ ಅಂದಿನ ಕಹಿ ಅನುಭವವನ್ನು ನೆನೆಸಿಕೊಳ್ಳುತ್ತಾ ಹೇಳಿದ್ಲು ರಜನಿ. ಸರಿಯಮ್ಮ, ನಾನಿನ್ನು ಬರ್ತೀನಿ. ಜಯ ನಾಳೆ ಕೆಲಸಕ್ಕೆ ಬರ್ತಾಳೆ ಎಂದು ಹೇಳಿ ಆಕೆ ಹೊರಟೋದ್ರು. ಅವರ ಜೊತೆಯಲ್ಲೇ ಜಯಾಳು ಹೊರಟೋದ್ಲು. ತನ್ನ ಅತಿ ಮುಖ್ಯವಾದ ಸಮಸ್ಯೆಯೊಂದನ್ನು ಪರಿಹಾರವಾಗಿದ್ದಕ್ಕೆ ರಜನಿ ನಿಟ್ಟುಸಿರುಬಿಟ್ಲು. ಮಾರನೆಯ ದಿನ ಜಯ ಕೆಲಸಕ್ಕೆ ಬಂದಾಗ ಅವಳ ಬಳಿ ಪಕ್ಕದ ಮನೆಯವರ ವಿಷಯವನ್ನು ಕೇಳಬೇಕೆಂದುಕೊಂಡ್ಳು. ನಂತರ ತನ್ನಷ್ಟಕ್ಕೆ ತಾನೇ ಯೋಚಿಸಿ ಏನು ಕೇಳಿದರೆ ಏನು ಅಭ್ಯಾಸವಾದೀತೋ ಎಂದು ಸುಮ್ಮನಾದ್ಲು. ಅವಳು ಕೆಲಸ ಚೆನ್ನಾಗಿ ಮಾಡಿದ್ದನ್ನು ಕಂಡು ಪರವಾಗಿಲ್ಲ, ಅವರು ಹೇಳ್ದಾಗೆ ಕೆಲಸ ಚೆನ್ನಾಗೇ ಮಾಡ್ತೀಯಾ ಎಂದ್ಲು ರಜನಿ. ಅಪ್ಪವರಿಗೆ ನನ್ನ ಮೇಲೆ ಬಲು ಇಷ್ಟ, ಅದಕ್ಕೆ ನನ್ನ ಕೆಲಸನ ಯಾವಾಗಲೂ ಮೆಚ್ಕೊತಾರೆ ಎಂದ್ಲು ಜಯ. ಸುತ್ತಿ ಬಳಸಿ ಅವರ ವಿಷಯವನ್ನು ಕೇಳುವ ಹಾಗೆ ಅವರ ಮಗಳು ಹೆಚ್ಚು ಹೊರಗೆ ಬರೋದಿಲ್ವಲ್ಲ
ಎಂದು ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಕೇಳಿದ್ಲು. ಅಯ್ಯೋ ಆಯಮ್ಮನ ಅವರಿಗೆ ಬುದ್ಧಿ ಸರಿಯಾಗಿಲ್ಲ ಬಿಡ್ರವ್ವ, ಒಂದೊಂದು ಸಾರಿ ಹೆಂಗೆಂಗೋ ಆಡ್ತಾರೆ ಎಂದ್ಲು. ಅಂದರೆ ಆಶ್ಚರ್ಯದಿಂದ ಕೇಳಿದ್ಲು ರಜನಿ. ಅಂದರೆ ಏನು ಹೇಳಲ್ಲ ಹೋಗಿ. ಅಯ್ಯೋ ದೊಡ್ಡ ಮನುಷ್ಯರ ಸಮಾಚಾರ, ನಮ್ಗೆ ಯಾಕೆ ಬಿಡ್ರವ್ವ ಎಂದ್ಬಿಟ್ಲು. ಅದು ಯಾಕೆ ಹಾಗಂತೀಯ ಜಯ, ಏನು ಸಮಾಚಾರ ಎಂದು ಅವಳಿಂದ ವಿಷಯ ಹೊರಗೆಳೆಯಲು ಪ್ರಯತ್ನಿಸಿದಳು. ಒಂದೊಂದು ಸಾರಿ ಅವರಿಗೆ ಬುದ್ಧಿ ಅಷ್ಟು ಚೆನ್ನಾಗಿರಲ್ಲ ಕಣ್ರವ್ವ. ಅಷ್ಟೇ, ನಾನಿನ್ನು ಬರ್ತೀನವ್ವ, ಇನ್ನೂ 3-4 ಮನೆ ಕೆಲಸಗಳು ಮಾಡೋದು ಬಾಕಿ ಇದೆ ಎಂದು ಹೊರಟ್ಬಿಟ್ಲು. ರಜನಿಗೆ ಅವಳ ಅರ್ಧಂಬರ್ಧ ವಿಷಯದಿಂದ ಬೇಸರವೆಂದೆನಿಸಿದರೂ ಒಟ್ನಲ್ಲಿ ಆ ಸ್ತ್ರೀಯ ಬಗ್ಗೆ ಏನೋ ಇದೆ ಎಂಬುದು ಅವಳಿಗೆ ಖಾತ್ರಿಯಾಯಿತು. ಅದೇನೆಂದು ತಿಳಿದುಕೊಳ್ಳುವ ಕುತೂಹಲವು ಅವಳಲ್ಲಿ ಬೆಳೆದು ಹೆಮ್ಮರವಾಯಿತು. ಕ್ರಮೇಣ ರಂಜನಿಯ ಸ್ನೇಹ ಪಕ್ಕದ ಮನೆಯವರೊಡನೆ ಆತ್ಮೀಯವಾಗುತ್ತಾ ಹೋಯಿತು. ಅದರಲ್ಲೂ ಪಕ್ಕದ ಮನೆಯಾಕೆಯ ತಾಯಿ, ಅವರ ಹೆಸರು ಸುಭದ್ರಮ್ಮ, ರಜನಿಗೆ ಬಹಳ ಹೊಂದಿಕೊಂಡ್ಬಿಟ್ರು. ರಜನಿಯಲ್ಲಿ ಯಾವ ಕಷ್ಟ ಸುಖವಾಗಲಿ ರಜನಿ ಸುಭದ್ರಮ್ಮನವರ ಬಳಿಯೇ ಹೇಳ್ಕೊಳ್ತಿದ್ಲು. ಮನಸ್ಸಿಗೆ ಬೇಸರವಾದಾಗಲಾಗಲಿ ಅವರ ಮನೆಗೆ ಹೊರಟು ಹೋಗುವಳು. ಸುಭದ್ರಮ್ಮ ಕೂಡ ರಜನಿ ತಮ್ಮ ಮಗಳೇ ಎನ್ನುವಂತೆ ಅವಳ ಬಳಿ ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಿದ್ದರು. ಒಮ್ಮೆ ಮಕ್ಕಳ ವಿಷಯ ಬಂದಾಗ ನಾಗರ ಪ್ರತಿಷ್ಠೆಯ ವಿಷಯವಾಗಿ ಹೇಳಿದರು. ಆಗ ರಜನಿ, ನೀವು ಹೇಳಿದ ವಿಷಯನೂ ನಮ್ಮ ಯಜಮಾನ್ರ ಹತ್ರ ಹೇಳಿದೆ, ನಾವು ನಾಗರ ಪ್ರತಿಷ್ಠೆ ಮಾಡೋಣ ಅಂದೆ. ಆದರೆ ಅವರು ಶುದ್ಧ ನಾಸ್ತಿಕರು, ಅದಕ್ಕೆ ಒಪ್ಪಲೇ ಇಲ್ಲ ಎಂದು. ಹೋಗಲಿ ಬಿಡಮ್ಮ, ಗಂಡನಿಗೆ ಇಷ್ಟವಿಲ್ಲದ ಮೇಲೆ ಅವರ ಮನಸ್ಸಿಗೆ ಬೇಸರ ಮಾಡಿ ಯಾಕೆ ಅಂಥವನ್ನೆಲ್ಲ ಮಾಡಬೇಕು? ಗಂಡ ಹೇಳಿದ ಹಾಗೆ ನಡ್ಕೊಳ್ಳೋದು ಹೆಂಡತಿಯ ಧರ್ಮ. ಅವರು ಬೇಡ ಅಂದರೆ ನೀನು ತಾನೇ ಏನು ಮಾಡೋಕ್ಕಾಗುತ್ತೆ? ಅವರು ಹೇಳ್ದಾಗೆ ಮಕ್ಕಳು ಆದಾಗ ಆಗಲಿ, ಸುಮ್ಮನೆ ಇದ್ಬಿಡು ಎಂದರು. ಅದರಿಂದ ನಮಗೆ ತೊಂದರೆ ಏನೂ ಆಗೋಲ್ವಲ್ಲ, ಮಾಡೋಣ. ಆದರೂ ಕಿವಿಗೆ ಹಾಕೋತಾ ಇಲ್ಲ ಅವರು ಎಂದು. ಹೋಗಲಿ ಬಿಡಮ್ಮ, ಅವರನ್ನು ಬಲವಂತ ಮಾಡಬೇಡ, ನಿನ್ನ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಮಾಡು ಎಂದು ಹೇಳ್ತಿದ್ರು. ಅವರ ಮನೆಗೆ ಹೋಗುವಾಗ ಸುಭದ್ರಮ್ಮನವರು ಮಗಳು ಹೆಚ್ಚಾಗಿ ಮಾತನಾಡ್ತಿರಲಿಲ್ಲ. ಹೆಚ್ಚಿಗೆ ಏನೋ ಒಂದು ಮಾತು ಆಡ್ತಾ ಇರಲಿಲ್ಲ. ತನ್ನ ಪಾಡಿಗೆ ತಾನು ಯಾವುದೋ ಲೋಕದಲ್ಲಿ ಇರುವಂತೆ ಇರ್ತಿದ್ಲು. ಕೆಲವೊಮ್ಮೆ ಬಹಳ ಗೆಲುವಾಗಿ ಇದ್ದರೆ ಮತ್ತೊಮ್ಮೆ ಮುಖ ಗಂಟು ಹಾಕ್ಕೊಂಡು ಯಾರ ಬಳಿಯೂ ಮಾತನಾಡಲಾಗಲಿ ಇರ್ತಿರಲಿಲ್ಲ. ಆಕೆಗೇನಾದರೂ ಮಾನಸಿಕ ಸಮಸ್ಯೆಯೋ ಅಥವಾ ಹೇಳಿಕೊಳ್ಳಲಾಗದಂತಹ ನೋವು ಮನಸ್ಸಿನಲ್ಲಿ ಇರಬೇಕು. ಇಲ್ಲವಾದರೆ ಇಷ್ಟೊಂದು ನಿರ್ಲಿಪ್ತವಾಗಿ ಇರಲು ಸಾಧ್ಯವಾಗೋದಿಲ್ಲ ಎಂದ್ಕೊಳ್ತಿದ್ಲು. ನಿಮ್ಮ ಮಗಳು ಯಾಕೆ ಹೀಗಿರ್ತಾಳೆ? ಅವಳಿಗೇನಾದರೂ ಮಾನಸಿಕ ಸಮಸ್ಯೆಯೇ ಎಂದು ಕೇಳುವ ಆಸೆ ರಜನಿಗೆ. ಆದರೆ ಮಾನಸಿಕ ಸಮಸ್ಯೆ ಎನ್ನುವುದನ್ನು ಅವರು ಹುಚ್ಚು ಎಂದು ಅಪಾರ್ಥ ಮಾಡಿಕೊಂಡ್ರೆ ಕಷ್ಟ ಎಂದು ಏನು ಕೇಳದೆ ಸುಮ್ಮನಾಗೋಳು. ಹಾಗೆ ಕೇಳುವುದು ಅವಳಿಗಿಷ್ಟವಿರಲಿಲ್ಲ. ಕಾರಣ, ಕೆಲವು ಪದಗಳು ಪ್ರಯೋಗವೇ ಆಗಿರುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿಯ ಬಗ್ಗೆ ಹುಚ್ಚು ಎಂಬ ಪದ ಪ್ರಯೋಗವಾದರೆ ಅದನ್ನು ವಾಪಸ್ ತೆಗೆದು ಹಾಕುವುದು ಬಹಳ ಕಷ್ಟ. ಒಮ್ಮೆ ಆ ಬಿರುದು ಬಂದ್ಬಿಟ್ರೆ ಹೋಗೋದೇ ಇಲ್ಲ. ಜನ ಅದನ್ನು ಮರೆಯೋದೂ ಇಲ್ಲ. ಹುಚ್ಚು ಇಲ್ಲದವರಿಗೆ ಹುಚ್ಚು ಇಡಿಸಿಬಿಡುತ್ತೆ. ಹಾಗಾಗಿ ಅವಳು ಏನು ಕೇಳಲು ಕೂಡ ಹಿಂಜರಿಯುತ್ತಿದ್ದಳು, ತನ್ನಿಂದಾಗಿ ತಪ್ಪಾಗಬಾರದೆಂದು. 1-2 ಬಾರಿ ಅವಳನ್ನು ಮಾತನಾಡಿಸಿದ್ದಳು. ಆದರೆ ಅವಳು ಅದಕ್ಕೆ ಪ್ರತಿಕ್ರಿಯೆ ಕೂಡ ತೋರಿಸಲಿಲ್ಲ. ಮಾಮೂಲಿ ಜನರ ಹಾಗೆ. ತಾಯಿಯಾದ ಸುಭದ್ರಮ್ಮ ಬಳಿ ಕೂಡ ಅವಳು ಒಮ್ಮೆಯೂ ಆತ್ಮೀಯವಾಗಿ ಮಾತನಾಡುವುದನ್ನು ಕಂಡಿರಲಿಲ್ಲ. ಆತ್ಮೀಯ ನಡವಳಿಕೆ ಹೋಗಲಿ, ಮಾಮೂಲಿನಂತೆಯೇ ಇರಲಿಲ್ಲ. ಎಷ್ಟೋ ಸಲ ಅವಳಿಗನಿಸುತ್ತಿತ್ತು, ಇವರಿಬ್ಬರು ಮಾತಾದರೂ ಆಡ್ತಾರೆಯೋ ಇಲ್ವೋ ಎಂದು. ಮಕ್ಕಳ ಬಗ್ಗೆ ಕೂಡ ಅನಾಸಕ್ತಿ ಧೋರಣೆಯನ್ನು ಕಂಡಿದವಳು. ಇವರ ಬಳಿಯೇ ಹೀಗಿದ್ದರೆ ಇನ್ನು ಗಂಡನ ಬಳಿ ಏಕಾಂತದಲ್ಲಿ ಹೇಗಿರಬಹುದು ಎಂದು ಯೋಚಿಸುತ್ತಿದ್ದವಳು. ಎಷ್ಟೋ ಬಾರಿ ಅವಳ ವಿಷಯವನ್ನು ಸುಭದ್ರಮ್ಮನವರ ಬಳಿ ಕೇಳಲೆಂದು ಮಾತು ತೆಗೆದರೆ ಆಕೆ ಬಹಳ ಜಾಣ್ಮೆಯಿಂದ ಅದನ್ನು ಹೇಗಾದರೂ ಮರೆಸಿಬಿಡ್ತಿದ್ರು. ಹಾಗಾಗಿ ಅವಳ ವಿಷಯವನ್ನು ಹೇಳಿಕೊಳ್ಳೋದು ಇಷ್ಟವಿಲ್ಲವೆಂದು ತಿಳಿಯುತ್ತಿತ್ತು. ಮತ್ತಷ್ಟು ದಿನ ನೋಡೋಣ, ಬಹಳ ಆತ್ಮೀಯಳಾದರೆ ಅವರ ಕಷ್ಟ ಸುಖವನ್ನು ಕೇಳಬಹುದು, ಅವರಿಗೂ ಹೇಳಿಕೊಳ್ಳುವ ಸಂಕೋಚ ಆಗೋದಿಲ್ಲ ಎಂದ್ಕೊಂಡು ಸಮಯ ಸಿಕ್ಕಾಗಲೆಲ್ಲ ಅವರ ಮನೆಗೆ ಹೋಗಿ ಬರ್ತಿದ್ಲು. ಅಷ್ಟೇ ಅಲ್ಲದೆ ಕೆಲವು ಬಾರಿ ಅಡಿಗೆಗಳ ಬಗ್ಗೆಯೂ ರಜನಿಗೆ ಹೇಳ್ಕೊಡ್ತಿದ್ರು. ಸುಭದ್ರಮ್ಮ ತಾನು ಮಾಡಿದ ಅಡಿಗೆ ರುಚಿ ನೋಡಲೆಂದು ರಜನಿ ಎಷ್ಟೋ ಬಾರಿ ಸ್ವಲ್ಪ ಅಡಿಗೆಯನ್ನು ಅವರಿಗೆ ಕೊಡುತ್ತಿದ್ಲು. ಹಾಗೆಯೇ ಸುಭದ್ರಮ್ಮ ಕೂಡ ಆಗೀಗ ಯಾವಾಗಾದರೂ ಒಂದು
ಪಲ್ಯೋ ಸಿಹಿ ತಿಂಡಿಯೋ ಅಥವಾ ಏನಾದರೂ ವಿಶೇಷ ಅಡಿಗೆ ಮಾಡಿದಾಗ ಏನನ್ನಾದರೂ ಕೊಡ್ತಿದ್ರು. ಅವರು ಮನೆಗೆ ಹೋಗಿ ಬರೋದು ಹೆಚ್ಚಾದಂತೆ ರಜನಿ ಸುಭದ್ರಮ್ಮನವರ ಮಗಳಲ್ಲಿ ಒಂದು ರೀತಿಯ ಗಮನಿಸಿದಳು. ಬಹಳಷ್ಟು ದಿನ ಚೆನ್ನಾಗಿಯೇ ಇರುತ್ತಿದ್ದ ಆಕೆ, ಅವಳ ಹೆಸರು ಶಾಲಿನಿ, ಇದ್ದಕ್ಕಿದ್ದಂತೆ ಒಂದೊಂದು ದಿನ ತೀರಾ ಸ್ತಬ್ಧಳಾಗಿ ಕುಳಿತುಬಿಡ್ತಿದ್ಲು. ಆಗ ಯಾವ ವಿಷಯಗಳ ಬಗ್ಗೆಯೂ ಅವಳು ಗಮನ ಹೋಗ್ತಿರ್ಲಿಲ್ಲ. ಮಗು ಅಳಲಿ ಅಥವಾ ಮತ್ತೇನಾದರೂ ಆಗಲಿ ಅದರ ಬಗ್ಗೆ ಚಿಂತಿಸುತ್ತಿರಲಿಲ್ಲ. ಶೂನ್ಯ ನೋಟ, ಎಲ್ಲಿಯೋ ಇರುವಂತಿರುವ ದೃಷ್ಟಿ, ಯಾವ ಕೆಲಸದಲ್ಲೂ ನಿರಾಸಕ್ತಿ. ಅಷ್ಟೇ ಅಲ್ಲ, ದೈನಂದಿನ ಜೀವನದಲ್ಲಿ ಕೂಡ ಶಾಲಿನಿಗೆ ಅಂತಹ ಉತ್ಸಾಹ, ಆಸಕ್ತಿಯಾಗಲಿ, ಕೆಲಸಗಳ ಬಗೆಗೆ, ಮಕ್ಕಳ ಬಗೆಗೆ, ಇತರ ಕೆಲಸಗಳ ಬಗೆಗೆ ಕಾಳಜಿಯಾಗಲಿ ಇರುವಂತೆ ಕಾಣ್ತಿರಲಿಲ್ಲ. ತನ್ನ ಕೆಲಸಗಳ ಬಗೆಗೆ ಕೂಡ ಅಷ್ಟೇ ಅಂತಹುದೇನೋ ಉತ್ಸಾಹ ತೋರಿಸ್ತಿರಲಿಲ್ಲ. ಸೀರೆ ಉಡುವುದರಲ್ಲಿ, ಅಲಂಕಾರ ಮಾಡಿಕೊಳ್ಳುವುದರಲ್ಲಿ ಯಾವುದರ ಬಗ್ಗೆಯೂ ಹೆಚ್ಚು ಗಮನ ಕೊಡ್ತಿರಲಿಲ್ಲ. ಮಕ್ಕಳಿಗೆ ಊಟ ತಿಂಡಿ ಕೊಡುವ ವಿಷಯವಾಗಲಿ ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಿರಲಿಲ್ಲ. ಎಲ್ಲವನ್ನು ಸುಭದ್ರಮ್ಮನವರೇ ನೋಡ್ಕೊಳ್ತಿದ್ರು. ಸುಭದ್ರಮ್ಮನವರ ಮಾತುಕತೆಯಿಂದ ರಜನಿಗೆ ಇದ್ದ ಒಂದು ಸಂದೇಶ ಪರಿಹಾರವಾಗಿತ್ತು. ಅದೇನೆಂದರೆ, ರಜನಿ ಶಾಲಿನಿ ಮಕ್ಕಳಿಗೆ ಮಲತಾಯಿ ಇರಬಹುದೆಂದು ಯೋಚಿಸಿದ್ಲು. ಆದರೆ ತನ್ನ ಅನಿಸಿಕೆ ತಪ್ಪು. ಆಕೆಯೇ ಆ ಮಕ್ಕಳ ತಾಯಿ ಎಂಬುದು ತಿಳಿಯಿತು. ಆದರೂ ಅವಳಿಗೆ ತನ್ನ ಮನಸ್ಸಿನಲ್ಲಿದ್ದ ಸಂಶಯ ಮಾತ್ರ ಪೂರ್ತಿ ನಿವಾರಣೆಯಾಗಿರಲಿಲ್ಲ. ಜೀವನದಲ್ಲಿ ಈಕೆಗೆ ಇಷ್ಟೊಂದು ನಿರಾಸೆ ಯಾಕೆ? ಅಂತಹ ಘಟನೆಗಳು ಈಕೆಯ ಬಾಳಿನಲ್ಲಿ ಏನು ನಡೆದಿರಬಹುದು? ಬಹುಶಃ ಆಕೆಗೆ ತನ್ನ ವಯಸ್ಸೇ ಇದ್ದಿತು, ಅಥವಾ ಒಂದೆರಡು ವರ್ಷಗಳು ಚಿಕ್ಕವಳೋ ದೊಡ್ಡವಳೋ ಇದ್ದರೂ ಇರಬಹುದು. ಜೀವನದಲ್ಲಿ ಎಲ್ಲವೂ ಇದೆ. ಒಳ್ಳೆಯ ಕೆಲಸದಲ್ಲಿರುವ ಗಂಡ, ಮುದ್ದಾದ 2 ಮಕ್ಕಳು, ಸ್ವಂತ ಮನೆ, ಸಂತೃಪ್ತಿಯ ಜೀವನ ಎಲ್ಲವೂ ಇದೆ. ಆದರೂ ಈಕೆಯ ಜೀವನದಲ್ಲಿ ಏನೋ ಅಪಶ್ರುತಿ ಇದೆ. ಇಲ್ಲದಿದ್ದರೆ ಇಷ್ಟೊಂದು ನಿರಾಸಕ್ತಳಾಗಿರಲು ಸಾಧ್ಯವೇ ಇಲ್ಲ ಎಂದು ಬಹಳಷ್ಟು ಬಾರಿ ಯೋಚಿಸುತ್ತಿದ್ಲು. ಸುಭದ್ರಮ್ಮನವರನ್ನು ಕೇಳಲು ಬಾಯಿಯವರೆಗೂ ಬರ್ತಿತ್ತು. ನಂತರ ಏಕೋ ಸುಮ್ಮನಾಗ್ತಿದ್ಲು. ಬೆಂಗಳೂರಿನ ಹವೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದವಳು ರಜನಿ. ದಿನಗಳು ಯಾವ ಬದಲಾವಣೆಯೂ ಇಲ್ಲದೆ ಹೊರಳುತ್ತಿದ್ದವು. ಮಕ್ಕಳಿಲ್ಲ ಎನ್ನುವ ಕೊರತೆಯೊಂದನ್ನು ಬಿಟ್ಟರೆ ಹೇಳಿಕೊಳ್ಳುವಂತಹ ಕೊರತೆ ಏನೂ ಇರಲಿಲ್ಲ ರಜನಿಯ ಬಾಳಿನಲ್ಲಿ. ಒಮ್ಮೆ ಸಂಕೋಚ ಪಟ್ಕೊಳ್ತಲೇ ಸುಭದ್ರಮ್ಮನವರಿಂದ ನಾಗರ ಪ್ರತಿಷ್ಠೆಯನ್ನು ಪ್ರದೀಪ್ಗೆ ಹೇಳಿದ್ಲು ರಜನಿ. ಆದರೆ ಅದನ್ನು ಬಹಳ ಹಗುರವಾಗಿ ವಿಷಯವೆಂಬಂತೆ ತೇಲಿಬಿಟ್ಟಿದ್ದ ಪ್ರದೀಪ್. ನೋಡು ರಜನಿ, ಈ ಕಲ್ಲು ದೇವರುಗಳಲ್ಲಿ ನನಗೆ ಯಾವ ರೀತಿಯ ವಿಶ್ವಾಸವೂ ಇಲ್ಲ. ನಾನು ಮನುಷ್ಯನ ಮನಸ್ಸಿಗೆ ಬೆಲೆ ಕೊಡುವಷ್ಟು ದೇವರಿಗೆ ಕೊಡುವಲ್ಲ. ಆ ಕಲ್ಲು ದೇವರುಗಳನ್ನೆಲ್ಲ ಪೂಜೆ ಮಾಡಿ ಬೇಡ್ಕೊಳ್ಳೋ ಬದಲು ಯಾವುದಾದ್ರೂ ಅನಾಥಾಶ್ರಮದಿಂದ ಒಂದು ಮಗುವನ್ನು ದತ್ತು ತಗೊಳ್ಬೇಕಾದ್ರೆ ಸಾಕೋಣ. ಆ ನಾಗರ ಪ್ರತಿಷ್ಠೆ ಅದು ಇದು ಯಾವುದೂ ಬೇಡ. ಒಂದು ಅನಾಥ ಮಗುವನ್ನು ಬೇಕಾದರೆ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಪ್ರತಿಷ್ಠೆ ಮಾಡೋಣ. ನಾನು ಅದಕ್ಕೆ ಸಿದ್ಧ ಎಂದ್ಬಿಟ್ಟಿದ್ದ. ಯಾರದೋ ಮಗುವನ್ನು, ಅದು ತಂದೆ ತಾಯಿ ಯಾರೋ, ಅದರ ಕುಲ ಗೋತ್ರ ಏನೋ ಅಂತ ಕೂಡ ಗೊತ್ತಿಲ್ಲದ ಮಗುನ ಹೇಗೆ ತಂದು ನಮ್ಮ ಮಗು ಅಂತ ಹೇಳ್ಕೊಳ್ಳೋದು? ಅದರ ಕುಲ ಗೋತ್ರ ಕಟ್ಕೊಂಡು ನಮಗೇನಾಗಬೇಕು? ಇಷ್ಟಕ್ಕೂ ಮನುಷ್ಯನ ಮುನ್ನಡೆಯಲ್ಲಿ ಕುಲ ಗೋತ್ರಗಳು ವಹಿಸೋ ಪಾತ್ರ ಅಷ್ಟರಲ್ಲೇ ಇದೆ. ಯಾಕಿಲ್ಲ? ಇವತ್ತಿಗೂ ಮದುವೆ ಆಗಬೇಕಾದ್ರೆ ಹೆಣ್ಮಕ್ಕಳ ಕುಲ ಗೋತ್ರ ನೋಡ್ತಾರೆ. ಈ ಕಾಲದಲ್ಲಿ ತಂದೆ ತಾಯಿ ಬೇರೆ ಜಾತಿಯವರಾಗಿದ್ದರೆ ಅಂಥವರ ಮಗಳನ್ನು ತಂದ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೋಡ್ತಾರೆ. ಯಾರೋ ನಿನ್ನಂತಹ ಜಾತಿವಾದಿಗಳು. ಈಗ ಅವೆಲ್ಲ ಹೋಗ್ತಾ ಇವೆ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳೇ. ಯಾರೋ ಒಬ್ಬಿಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲ ಬೇರೆ ಜಾತಿಯವರನ್ನೇ ಕಟ್ಕೊಂಡಿರ್ತಾರೆ. ಅವರು ಚೆನ್ನಾಗಿಲ್ವಾ? ಅವರ ಮಕ್ಕಳು ಚೆನ್ನಾಗಿಲ್ವಾ? ಆದರೆ ಅವು ಅವರ ಮಕ್ಕಳೇ. ಬೇರೆಯವರ ಮಕ್ಕಳನ್ನು ತಂದು ಸಾಕೊಂಡಿರೋದೇನೂ ಅಲ್ವಲ್ಲ. ಹಾಗನ್ಕೊಂಡಿದ್ರೆ ಹಾಗೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಏನೋ ಅಪ್ಪ, ನೀವೆಷ್ಟು ಹೇಳಿದ್ರೂ ಅನಾಥ ಮಗು ತಂದು ನಮ್ಮ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನನಗಿಷ್ಟವಿಲ್ಲ. ಅದು ಯಾಕೆ? ದೊಡ್ಡ ಮನಸ್ಸು ಬೇಕು ಬಿಡು. ಅದಕ್ಕೆಲ್ಲ ದೊಡ್ಡ ಮನಸ್ಸು ಬೇಕು ಬಿಡು. ಅಂದರೆ ನನ್ನ ಮನಸ್ಸು ತುಂಬ ಚಿಕ್ಕದು ಅಂತೀರಾ? ಚಿಕ್ಕದು ಅಂತಲ್ಲ, ನೀನು ಯೋಚಿಸ್ತಾ ಇರೋ ರೀತಿ ತಪ್ಪು ಅಂತ ಹೇಳ್ತಿದ್ದೀನಿ ಅಷ್ಟೆ. ನಾನು ಅಂದ್ಕೊಳ್ಳೋದು ನನಗೆ ಸರಿ, ನೀವು ಅಂದ್ಕೊಳ್ಳೋದು ನಿಮಗೆ ಸರಿ.
ನಾನು ಸ್ಟಾಪ್. ಇನ್ನು ಈ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಶುರು ಮಾಡಿದರೆ ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಜಗಳಗಳು ಆಗಬಹುದು. ನಿನಗೆ ಮಗುನ ಅನಾಥಾಶ್ರಮದಿಂದ ದತ್ತು ತೆಗೊಳ್ಳೋದಕ್ಕೆ ಇಷ್ಟವಿಲ್ಲವಲ್ಲ, ಬಿಟ್ಬಿಡು. ನಾನಂತೂ ಬಲವಂತ ಮಾಡಲ್ಲ, ಹೀಗೂ ಮಾಡಬಹುದು ಅಂತ ಸಜೆಷನ್ ಕೊಟ್ಟೆ ಅಷ್ಟೆ. ಒಪ್ಪೋದು ಬಿಡೋದು ನಿನಗೆ ಸೇರಿದು ಎಂದು ಅಲ್ಲಿಂದ ಎದ್ದು ಹೊರಟೋದ. ರಜನಿಗೆ ಆ ಮಾತಿನಿಂದ ಬೇಸರವಾಗಿತ್ತು. ಪ್ರದೀಪ್ ಎಷ್ಟು ಸಾರಿ ಹೇಳಿದ ವಿಷಯವಾಗಿತ್ತು ಇದು. ಮಕ್ಕಳಿಲ್ಲವೆಂಬುವ ವಿಷಯ ಬಂದಾಗಲೆಲ್ಲ ರಜನಿ ಕೊರಗುತ್ತಿದ್ಲು. ಅವಳ ಕೊರಗನ್ನು ಕಂಡ ಪ್ರದೀಪ್ ಹೇಳ್ತಿದ್ದ, ಮಕ್ಕಳಾಗಲಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ದೇಶದಲ್ಲಿರೋ ಕೋಟ್ಯಾನುಕೋಟಿ ಮಂದಿ ಮಕ್ಕಳಿಗೆ ಹೊಟ್ಟೆಗೆ ಸರಿಯಾಗಿ ಊಟವಿಲ್ಲ, ಉಡೋಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ಹಾಸ್ಕೊಳ್ಳೋದಕ್ಕೆ ಹಾಸಿಗೆ ಇಲ್ಲ, ಹೊದಿಕೆ ಇಲ್ಲ, ಕಂಬಳಿ ಇಲ್ಲ. ಅನಾಥ ಮಕ್ಕಳು ಲಕ್ಷಾಂತರ ಜನ ಇದ್ದಾರೆ ನಮ್ಮ ನಡುವೆ. ಅಂತಹ ಅನಾಥ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಮಗುನ ದತ್ತು ತಗೊಳ್ಳೋಣ. ಆ ಮಗುವೊಂದಿಗೆ ಒಂದು ಆಸರೆ, ಆ ಮಗುವಿಗೂ ಒಂದು ಆಸರೆ, ತಂದೆ ತಾಯಿ ಸಿಕ್ಕ ಹಾಗಾಗುತ್ತೆ, ನಮ್ಮ ಆಸೆನೂ ತೀರುತ್ತೆ ಎಂದ. ಆದರೆ ಪ್ರದೀಪ್ನ ಮಾತುಗಳು ರಜನಿಯ ಯಾವ ಬದಲಾವಣೆಯನ್ನು ತರ್ತಿರಲಿಲ್ಲ. ಕಾರಣ ಅವಳಿಗೆ ಅನಾಥ ಮಕ್ಕಳೆಂದರೆ ಅಲರ್ಜಿ. ಯಾವ ಜಾತಿನೋ, ಯಾರ ಅನೈತಿಕ ಸಂತಾನವೋ, ಯಾವ ರೋಗಗಳು ಹೊತ್ತವೋ ಎಂಬೆಲ್ಲ ಪೂರ್ವಗ್ರಹಗಳು. ಅದಕ್ಕೆ ಅನಾಥ ಮಗುವೊಂದನ್ನು ದತ್ತು ತೆಗೆದುಕೊಳ್ಳಲು ಒಪ್ಪಿರಲಿಲ್ಲ. ಅದು ಡಾಕ್ಟರೇ ತನ್ನಲ್ಲಿ ಲೋಪವೇನೋ ಇಲ್ಲವೆಂದು ಹೇಳಿರಬೇಕಾದ್ರೆ ತಾನ್ಯಾಕೆ ಅನಾಥ ಮಗುವಿಗಾಗಿ ಮನಸ್ಸು ಮಾಡಬೇಕು? ಮುಂದೆ ಎಂದಾದರೂ ಒಂದು ದಿನ ತನ್ನದೇ ಆದ ಕುಡಿ ಜನಿಸಿ ತುಂಬ ಆಶಾವಾದ ಅವಳಲ್ಲಿ ಬಲವಾಗಿತ್ತು. ಆದರೆ ವರ್ಷಗಳು ಕಳೆಯುತ್ತಿದ್ದ ಹಾಗೆ ಅವಳಲ್ಲಿ ಆಶಾಭಾವ ಕ್ಷೀಣಗೊಳ್ಳುತ್ತಾ ಬರುತ್ತಿತ್ತು. ಎಷ್ಟೋ ಬಾರಿ ಪ್ರದೀಪಿನ ಮಾತುಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ಲು ಅವಳು. ಆದರೂ ಏಕೋ ಅವಳಿಗೆ ಅನಾಥ ಮಗುವೊಂದನ್ನು ತಂದು ತನ್ನದೇ ಆದ ಮಗು ಎಂದು ಹೇಳಿಕೊಳ್ಳುವ ಮನಸ್ಸಿರಲಿಲ್ಲ. ಅಂದು ಕೆಲಸವೆಲ್ಲ ಮುಗಿಸಿ ಬೇಸರವೆಂದು ಸುಭದ್ರಮ್ಮನವರ ಮನೆಗೆ ಬಂದಳು ರಜನಿ. ಅವಳು ಮನೆಯೊಳಗೆ ಕಾಲಿಟ್ಟಾಗ ಶಾಲಿನಿ ಏತಕ್ಕೋ ಕೂಗಾಡ್ತಿದ್ಲು. ಹೋಗಿ, ಎಲ್ಲರೂ ಹಾಳಾಗೋಗಿ, ಎಲ್ಲರೂ ನನ್ನ ಪ್ರಾಣ ಹಿಡ್ಡೋಕ್ಕೆ ಇರೋರು ಈ ಮನೆಯಲ್ಲಿ. ನನಗೆ ಮನೆ ಮಠ ಒಂದು ಬೇಡ, ಎಲ್ಲ ಹಾಳಾಗಲಿ ಎಂದು ಬೈಯುತ್ತಾ ರೂಮಿನಿಂದ ಹೂದಾನಿಯೊಂದನ್ನು ಎತ್ತಿ ಹೊರಗೆಸೆದಳು ಅವಳು. ಆ ಹೂದಾನಿ ಹಾಲಿನ ಕಿಟಕಿಯ ಗಾಜಿಗೆ ಬಡಿದು ಚಳ್ಳೆಂದು 1000 ಚೂರುಗಳಾಯಿತು. ಅಷ್ಟೇ ಸಾಲದೆ ಮತ್ತೊಂದೆರಡು ಸಾಮಾನುಗಳನ್ನು ಎತ್ಕೊಂಡು ಎಸೆದಳು. ಒಂದು ಸಾಮಾನು ಡೈನಿಂಗ್ ಟೇಬಲ್ ಮೇಲಿನ ಒಂದು ದಡಕ್ಕೆ ಬಿತ್ತು. ಆದರೆ ಏನು ಒಡೆಯಲಿಲ್ಲ. ಸುಭದ್ರಮ್ಮ ಏನು ಹೇಳದೆ ಮೌನವಾಗಿ ನಿಂತು ಮಗಳ ಈ ಕೆಲಸವನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಕಂಡು ಕಾಣದಂತೆ ನೀರು ತುಂಬಿ ಹೊರಗೆ ಧುಮುಕಲು ಸಿದ್ಧವಾಗಿತ್ತು. ಶಾಲಿನಿ ಈಗ ಸಾಮಾನುಗಳನ್ನು ಎಸೆಯುವುದನ್ನು ಬಿಟ್ಟು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳ ಮನಸ್ಸಿನೊಳಗಿನ ವೇದನೆಯೆಲ್ಲ ಕರಗಿ ಕಣ್ಣೀರಾಗಿ ಪ್ರಭಾವಿಸುವಂತೆ, ಹೃದಯ ವಿದ್ರಾಕವೆನಿಸುವಂತಿತ್ತು ಅವಳ ಅಳು. ಅವಳ ಅಳುವನ್ನು ಕೇಳಿದಾಕ್ಷಣ ಸುಭದ್ರಮ್ಮನವರ ಕಣ್ಣಂಚಿನಲ್ಲಿದ್ದ ನೀರು ಕೆಳಗೆ ಇಳಿಯಿತು. ಅವರು ಸೆರಗಿನಿಂದ ಮುಖ ಮುಚ್ಚಿಕೊಂಡರು. ಮನೆಗೆ ಬಂದಿರುವ ರಜನಿಯನ್ನು ಕುಳಿತುಕೋ ಎಂದು ಹೇಳುವ ಮನಸ್ಥಿತಿಯೂ ಅವರಿಗಿರಲಿಲ್ಲ. ರಜನಿ ಕೂಡ ಅವರನ್ನು ಹೇಗೆ ಮಾತನಾಡಿಸೋಕ್ಕೂ ತಿಳಿಯದೆ ಸುಮ್ಮನೆ ನಿಂತಳು. ತಾನು ಅವರ ಮನೆಗೆ ಹೋಗಿದ್ದರಿಂದ ಅವರನ್ನು ಮಾತನಾಡಿಸಬೇಕು, ಇಲ್ಲ ಮನೆಯ ಇಂಥ ಪರಿಸ್ಥಿತಿಯನ್ನು ಕಂಡು ಸುಮ್ಮನೆ ಇರಬೇಕೋ ಅವಳಿಗೆ ತಿಳಿಯಲಿಲ್ಲ. ಒಂದು ಕ್ಷಣ ಅಲ್ಲಿಯೇ ಹಾಗೆಯೇ ನಿಂತಳು. ನಂತರ ಏನೂ ಹೇಳದೆ ತನ್ನ ಮನೆಗೆ ಬಂದ್ಬಿಟ್ಲು. ಅವಳು ಮನೆಗೆ ಬಂದ ಮೇಲೆ ಅದೇ ಯೋಚನೆ ಅವಳನ್ನು ಕೊರೆಯಲಾರಂಭಿಸಿತು. ಶಾಲಿನಿಗೆ ಏನಾಗಿದೆ? ಅದೇಕೆ ಇಂದು ಮತಿಸ್ಥಿಮಿತಿಯಲ್ಲಿ ಇಲ್ಲದವಳಂತೆ ವರ್ತಿಸುತ್ತಿದ್ಲು? ನಿಜವಾಗಲೂ ಅವಳ ಮತಿಸ್ಥಿಮಿತದಲ್ಲಿ ಇಲ್ಲವೇ ಇಲ್ಲ. ಅವಳು ಯಾವುದೋ ಕೋಪದಿಂದ ಹಾಗೆ ವರ್ತಿಸುತ್ತಿದ್ದಾಳೆಯೇ? ಅಥವಾ ತಾಯಿಯ ಮೇಲೆ ಏನಾದರೂ ಕೋಪಗೊಂಡಿದ್ದಾಳೆಯೇ? ಅಥವಾ ಗಂಡ ಏನಾದರೂ ಅಂದಿರಬಹುದೇ? ಇಲ್ಲ ಮಕ್ಕಳ ವಿಷಯದ ಬಗ್ಗೆ ಏನಾದರೂ ಘಟನೆ ನಡೆಯುತ್ತೆ? ಏನು ವಿಷಯವಿರಬಹುದೋ? ಯೋಚಿಸಿದಷ್ಟು ಶಾಲಿನಿಯ ಪ್ರವರ್ತನೆ ಅವಳಿಗೆ ಗೋಜಲೇ ಆಗ್ತಾ ಇತ್ತು. ಈ ಬಾರಿ ಖಂಡಿತ ಈ ಬಗ್ಗೆ ಸುಭದ್ರಮ್ಮನವರನ್ನು ಕೇಳಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಳು. ಸಂಜೆ ಪ್ರದೀಪ್ ಬಂದ ನಂತರ ರಜನಿ ಅವನಿಗೆ ಈ ವಿಷಯವನ್ನು ಕೇಳಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.